ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೇನಿ. ನಮ್ಮ ಹೊಲದಾಗ ಕಬ್ಬು ಕಡು ಕೆಲಸ ಇನ್ನೂ ಶುರು ಐತಿ. ಉಳಿದಿದ್ದು ಕಟ್ಟೆ ಆಗ್ಯಾವ, ಇದೊಂದು ಕಟ್ಟೆ ಐತಿ. ಇದು ಖಾಲಿ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತೈತಿ, ಯಾಕಂದ್ರೆ ಭಾಳ ಬಿದ್ದೈತಲ್ಲ ಕಬ್ಬು. ಹಂಗಾಗಿ ಕಡೆಯಕ್ಕೆ ಅವ್ರಿಗೆ ಅಷ್ಟೊಂದು ಗಾವಾಗಂಗಿಲ್ಲ. ಕಬ್ಬು ಅಂದ್ರೆ ಸೂಪರಾಗಿ ಬಂದೈತಿ ನಮ್ದು ಈ ವರ್ಷ. ಖುಷಿ ಆಗತೈತಿ. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ಒಂದು ಖುಷಿ ವಿಷಯನ ಶೇರ್ ಮಾಡ್ಕೋತೀನಿ. ನನ್ನನ್ನು ಇಷ್ಟಪಡೋರಿಗೋಸ್ಕರ, ಇಷ್ಟಪಡೋರು ಖಂಡಿತ ಇಷ್ಟಪಡ್ತಾರೆ. ಆ ವಿಷಯನ ಕೇಳಿ ಏನಂತ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿ ಸಪೋರ್ಟ್ ಮಾಡಿ. ಇಷ್ಟೊತ್ತನ ಇಲ್ಲೇ ಇದ್ದೇನೆ, ಇಷ್ಟೊತ್ತನ ಇಲ್ಲೇ ಇದ್ದಿ. ಬರ್ರಿ ಕಬ್ಬು ಕಡಿಂದ, ಬರ್ರಿ ಕಬ್ಬು ಕಡಿಂದ. ಕಬ್ಬು ಮನ್ಕಂಡ ಬೆಳೆಸಿ ಅಳಪ್ಪ, ಮಸ್ತ್ ಬೆಳೆಸಿ. ಅಯ್ಯೋ ಅವ್ನು ಈ 1000 ಬರ್ದಿತ್ತು ವೆಂಕಟೇಶ. ಎಷ್ಟೈತೆ ವೆಂಕಟೇಶ್ ಇದ? ಸಾವಿರಲಾರ್ದ ಹಿಡ್ಕೋ ವೆಂಕಟೇಶ್. ಬಾರಿ ಕಬ್ಬ ಬೆಳಿಸಿ ನೀನು ಕಡಾಕತ್ತೀಯ ಕರೆನ? ಕಬ್ಬು ಕಡಿದ ಹಿಂಗಂತ ಪಾಪ ಅವ್ರಿಗೆ ಗೊತ್ತಾ ಇಲ್ಲ. ಮುಂದಿನ ಸಲ ಬರೋದೇ ಇಲ್ಲ, ಬಾ ಕಿರಿಕಿರಿ ಮಾಡ್ತೀನಿ ಅಂತೇಳಿ. ಹೌದಿಲ್ಪ ಕಕ್ಕ? ಮುಂದಿನ ಸಲ ಬಾ ಕಿರಿಕಿರಿ ಮಾಡ್ತಾನ. ಅವನ ಹೊಲಕ್ಕೆ ಹೋಗಿ ಎಲ್ಲಿ ಹೋಗೋಣ ಮಾರಯ್ಯ ಅನ್ನೋದು. ಇವ್ನು ಹಿಂಗ ಪಕ್ಕ ಎಲ್ಲಿ ಕಡೆ ಹಾಕತ್ತಾನ? ಅದೆಲ್ಲ ಈ ಕಡೆ ಬಾಗೈತಲ್ಲ. ಇಷ್ಟು ಸೇಮ್ ಐತಿ, ಮನ್ಗಂಡ ಐತಿ ಕಬ್ಬು. ಆದ್ರೂ ಬೇಷ್ ಐತಲ್ಲ ಕಕ್ಕ. ಸಗಣಿ ಗೊಬ್ಬರನ ಹಾಕೊಂಡು ವೆಂಕಟೇಶ್ ನಾವು ಗಳೆ ಹೊಡಿಸಿ ಏನ್ ಹಾಕ್ತೈತಿ ಹಂಗಲ್ಲ, ಅದನ್ನ ಹಾಕ್ತೇವೆ ಈಗ. ಮತ್ತೆ ಈಗೊಮ್ಮೆ ಒಂದು ಕಬ್ಬು ಕಡಕ್ ಕೊಡು ತಿನ್ನಾಕ, ಎಡಗನಿಕ್ಕಿ. ಕಬ್ಬು ಹೇರ್ತಾರಿಲ್ಲ ಬರಾಬರ್ ತಗೋರಿ. ಹೋಗಿ ಹಾಕ ನೋಡ, ಒಳಬಾಯ್ ಬಡದ್ರಿ ಇರ್ಲಿ. ಅವ್ವ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಷ್ಟೇ ಇಲ್ಲಿ ಕೊಡಿ, ಅರ್ಧ ಅದ್ರೊಳಗೆ ಹೋಗ್ತೈತಿ. ಆಗ ನಾವು ಕಬ್ಬು ಕಡಿಯಾಕತ್ತೀವಿ, ಕಬ್ಬಿನ್ಯಾಗ ಕೆಲಸ ಮಾಡಾಕ ಕಬ್ಬು ಕಡಿಯಾಕತ್ತೀವಿ ನಾವು. ಇವರು ಕಬ್ಬು ತಿನ್ನಾಕತ್ತಾರೆ. ಇದ ಒಂದು ದೊಡ್ಡ ಸಾಧನೆ ನೋಡ್ರಿ ಇವ್ರು ಕಬ್ಬು ತಿನ್ನೋದು. ಬರ್ರಿ ಹೆಂಗೆ ಬೆಳ್ದತ್ ನೋಡ್ರಿ ನಮ್ಮ ಕಬ್ಬು. ಬೆಂಕಿ ಬೆಂಕಿ ಆಗೈತಿ ನೋಡ್ರಿ. ಈ ಕಬ್ಬಿನ ಹೆಸರು 256. ನಾವು ಅವಾಗೊಂದು ಹಾಕಿದ್ವಿ ನಮ್ದಕ್ಕೆ, ಅದು ಗರಿ ಹಿರಿಯಂಗಿಲ್ಲ ಜಲ್ದಿ. ಯಾವ್ದು ಪಟ ಸರಿನಿ. ಉಪ್ಪಿಟ್ಟು ತಿನ್ಬೇಕು ಸ್ವಲ್ಪ. ನಮ್ದು ಆರ್ಮಿ ಹೋದ್ರೆ ಯಾರು ತಿನ್ನವ ನಮ್ಮ ಮಾವನ ಅಳಗಾಲ ಬಡಿಯಾಗ
ಅಂದ್ರ ಒಂದೊಂದು ಪಾತ್ರಕ್ಕೆ ಒಂದೊಂದು ಡ್ರೆಸ್ ಹಾಕ್ಬೇಕು ಮತ್ತು ಕಾಯಿನ ಸೀರೆ ಮೇಲೆ ಕುಂದ್ರೆ ಚಂದ ಬರಂಗಿಲ್ಲ ಒಂದು ಪಾತ್ರದಾಗ ಬರೀ ಒಂದ್ರ ಮೇಲೆ ಡ್ಯಾನ್ಸ್ ಮಾಡಿ ಚಂದ ಬರಂಗಿಲ್ಲ ಒಂದೊಂದು ಪಾತ್ರದಾಗ ಒಂದೊಂದು ಥರ ಡ್ರೆಸ್ ಹಾಕೋಬೇಕು ಈಗ ಈ ಪಾತ್ರದಾಗ ಇದ ಡ್ರೆಸ್ ಕೃಷ್ಣನ ಪಾತ್ರದಾಗ ಯಾವ ಇರ್ಬೇಕು ಧೋತಿ ಪಾತ್ರದಾಗ ಯಾವ ಇರ್ಬೇಕು ಸರೋಂಜಿ ಪಾತ್ರದಾಗ ಪುನಃ ಹಾಕ್ಬೇಕು ಅಂದ್ರೆ ಮನೆ ಧೋತಿ ಪಾತ್ರದಾಗ ಸರಿ ಆಗೋದಿಲ್ಲ ಕೃಷ್ಣನ ಪಾತ್ರದಾಗ ಇಲ್ಲಿ ಮರಿ ಐತೆ ಮ್ಯಾಗ ಗೌರಿಗೆ ನಮ್ಮ ಕಬ್ಬೆಲ್ಲ ಬಿದ್ದುಬಿಟ್ಟೈತಿ ಪಾಪ ಹುಡುಗರು ಹೆಂಗೆ ಕಡೆ ಆಗತ್ತ ನೋಡ್ರಿ ಬಿದ್ದದ ಪಾಪ ಕಡೆಗೆ ಹೋಗಲ್ತು ಅದು ಮ್ಯಾಗಿಂದ ಏನಿಲ್ಲ ಗೌರಿಗೆ ಮ್ಯಾಗಿಂದ ಮರಿ ಬೈಯಕತ್ತಾನ ದನಗಳನ್ನ ಇಷ್ಟು ಇಲ್ಲಿ ಕಟ್ಟೈತಿ ನೋಡ್ರಿ ಮನೆ ಮುಂದಿನ ಕಬ್ಬಿದ ಮನೆ ಮುಂದಿನ ಕಬ್ಬಿನೊಳಗೆ ಇದು ಗಳೆ ಹೊಡಿಸ್ಬೇಕು ಕಬ್ಬು ತೆಗಿಬೇಕು ಹಾಗಾಗಿ ಇಷ್ಟು ದನಗಳು ಮತ್ತೆ ಹೋಗಿ ಕೊಟ್ಟು ಬರಬೇಕೀಗ ಇದ್ಯಾವ್ದು ಹಾಲಾಗಿಂದ ಹೌದಮ್ಮ ನೋಡ್ರಿ ಇಲ್ಲಿ ಕಬ್ಬ ಹೇರಾಕತ್ತಾರ ಇಷ್ಟು ದೊಡ್ಡ ಪೆಂಡಿ ಕಟ್ಟ್ಯಾರ ನೋಡ್ರಿ ಇವರು ಮಡ್ಡ ಆರ್ಸಕ್ ಬಂದು ಇಲ್ಲಿ ಕೂತಾರ ನೋಡ್ರಿ ಕಾಲ್ ನಡ್ಗಾಕತ್ತು ले राख्या राख्या ले ये राख्या बाय लेटा कते नोड बाय ले पेंडी नोड्री उन पेंडी ಯಾರು ಹರಿಪ್ಪ ಅದ ಆರ್ಸ್ರಿ ಬಡ ಬಡ ಮಡ್ಡ ನೋಡದ ಇವನು ಒಬ್ಬೊಬ್ರು ಹೊರಾಕ್ ನಿಂತಿರಿ ಅಲ್ಲ ಒಬ್ಬೊಬ್ರು ಹೊರಾಕ್ ನಿಂತಿರಿ ಅವನು
ನಾಳೆ ಕಸತಿ ನೂರಾಗೈತಿ ಬ್ಲಾಕಿ ಚಾರ್ಲಿ ಬ್ಲಾಕಿ ಬಂದಿಲ್ಲ ಅವರು ಅಲ್ಲೇ ರೂಮ್ ಕಾಣಿಸ್ತಾರ ಅವ್ರು ಸಾಲಿಗೆ ಹೋಗಿಲ್ಲಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಮುಂಜಾತ್ಲಿಲ್ಲ ವಾ ಕಾಲ ಮುಂಜಾತ್ಲಿ ಕಾಲು ನೋವು ಮಾಡ್ಕೊಂಡು ಬರೀ ಜಸ್ಟ್ ಒಂದಿಟ್ಟು ಎಡವಿದ್ದು ನೋಡ್ರಿ ಇದು ಇಲ್ಲಿ ಇದೊಂದಿಟ ಇಷ್ಟೊಂದು ರಕ್ತ ಐತಾ ನನ್ನ ಮೈಯಲ್ಲಿ ಇಷ್ಟೊಂದು ವೇಸ್ಟ್ ಆಯ್ತಾ ಒಂದೀಟು ಎಡವಿದ್ ನಾವು ಒಂದೇ ಪದರ ಕಿತ್ತತ್ತಿದ ಸದ್ಯಕ್ಕೆ ನೋವು ಆಕೈತಿ ಆಹೋ ಉರಿ ಹಾಕದೈತಿ ನನ್ನ ಗಂಡ ನೋಡಿದ್ರೆ ಎರ್ರಿ ಬೈತಾರ ನಂದು ಓ ನೆಗೆಟಿವ್ ನೋಡ್ರಿ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಇರೋದು ಭಾಳ ರೇರ್ ಬ್ಲಡ್ ಗ್ರೂಪ್ ಅದು ಸಿಗೋದು ಭಾಳ ಕಡಿಮೆ ಯಪ್ಪ ದೇವ್ರೆ ಪರಮೇಶ್ವರ ನಮ್ದು ಕಬ್ಬಿಗೆ ಸದ್ಯಕ್ಕೆ ಇಷ್ಟು ಕಡಿದಾಗೈತಿ ಇನ್ನು ಇದಕ್ಕಿಂತ ಒಂದೆರಡು ಕಡಿಮೆ ಐತೆ ಕಡೆ ಅರ್ಧಕ್ಕಿಂತ ಕಡಿಮೆ ಐತಿ ಕಡೆ ಆಗತ್ತರಿಗೆ ಬಂದ ನಾವು ಸದ್ಯಕ್ಕೆ ಜಳಕ ಆತು ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ಇವತ್ತು ರೈಸ್ ಮಾಡ್ಬೇಕಂತವ್ರಿಗೆ ಹಾಗಾಗಿ ಇವತ್ತು ರೈಸ್ ಮಾಡಿದ್ರೆ ಆತಂತೆ ಜಸ್ಟ್ ಜಳಕ ಆಯ್ತಾ ಹೊರ್ಕೊಂಡು ಹೋಗಿ ಪೂಜೆ ಮಾಡಿ ನೀರು ಕಾಸಾಕಿಟ್ಟಿನಲ್ಲಿ ನೀರು ಕಾಯಕತ್ತಾವ ನಮ್ಮ ಚಾರ್ಲಿ ನೋಡ್ರಿ ಬೇಡ ಅಂತ ಒದ್ರಾಕತ್ತೈತದ ಈ ದಿನಕ್ಕೆ ಇವು ಭಾಳ ಅಳತಾವ ಹೂವು ಕಾಕಡ ಮಲ್ಲಿಗೆ ನಾವು ಕಾಕಡ ಅಂತೇವೆ ನೋಡ್ರಿ ಇವತ್ತಿನ ದಿನ ಪೂರ್ತಿ ಹಾಗೆಲ್ಲ ಹೋಗ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಲ್ಲಿಕಾಯಿ ತೋರಿಸಿಲ್ಲಲ್ಲ ನಾನು ನೆಲ್ಲಿಕಾಯಿ ಅಂತೂ ಜಗ್ಗಾಗ್ಯಾವಪ್ಪ ಈ ಸಲ ಅಂತೂ ನೋಡ್ರಿ ದೃಷ್ಟಿ ಆವೈಕ ಹಿಂಗೆ ಪೂರ್ತಿ ಗಿಡ ತುಂಬನೂ ಆಗ್ಯಾವ ನೆಲ್ಲಿಕಾಯಿ ನೋಡ್ರಿ ಇದು ಎಲ್ಲೆಲ್ಲ ಆಗ್ಯಾವ ತುಂಬ ಆಗ್ಯಾವು ಇವು ಭಾಳಷ್ಟು ಆಗಿರ್ತಾವಲ್ಲ ನೆಲ್ಲಿಕಾಯಿ ಅವಾಗ ಏನಂದ್ರೆ ಇದಾಗಂಗಿಲ್ಲ ದೊಡ್ಡ ಆಗಂಗಿಲ್ಲ ಸ್ವಲ್ಪ ಸಣ್ಣ ಹೋಕ್ಕವು ಬಿಳಿ ಹೂವಿನ ಜೊತೆ ಈ ಹೂವು ಇದ್ರೂ ಚಂದ ನೋಡ್ರಿ ಓಹೋ ನನ್ನ ಕೈಯಾಗಿನ ಹೂ ಬೀಳಾಕತ್ತು ಏನಿ ಚಂದ್ರ ಜಗ್ಗ್ಯಾಗ್ಯಾವ ಪ್ಯಾಷನ್ ಫ್ರೂಟ್ ಆಗೋದು ಮುಗಿದು ಏಕ ಹಾಂ ಎದಕ್ಕದ ಎದಕ್ಕೆ ಬೊಗಳಾಕತ್ತಿಲ್ಲ ಅದು ಕೈ ಹೆಚ್ಚೈತಿ ನಾನಿವತ್ತು ಏನು ಮಾಡಾಕತ್ತೇನಂತ ನನಗೆ ಗೊತ್ತಾಗಲ್ತು ನೋಡ್ರಿ ಮಸಾಲೆ ರೈಸ್ ಅನ್ಬೇಕಾ ಪಲಾವ್ ಅನ್ಬೇಕಾ ಏನು ಅನ್ಬೇಕಂತ ಗೊತ್ತಿಲ್ಲ ನಮ್ಮ ಮನೆಯವರು ಪಲಾವ್ ಮಾಡು ಅಂತಂದ್ರೆ ಪಲಾವ್ ಮಾಡಿದ್ರೆ ಹೆಂಗಂತಂದ್ರೆ ಯಾವುದೇ ರೀತಿ ಗರಂ ಮಸಾಲೆ ಹಾಕಬಾರ್ದು ಅವ್ರಿಗೆ ಚಕ್ಕೆ ಏಲಕ್ಕಿ ಲವಂಗ ಅದು ಯಾವುದೂ ಇಷ್ಟ ಆಗಂಗಿಲ್ಲ ಅದಕ್ಕೆ ಕೆಂಪು ಖಾರ ಮೆಣಸಿನ್ಕಾಯಿ ಹಾಕಿ ಕೆಂಪು ಖಾರದೊಳಗೆಲ್ಲ ಗರಂ ಮಸಾಲೆ ಇರ್ತೈತಲ್ಲ ನಮ್ದು ಮಾಡೋಣ ಅಂಥೇಳಿ ಮಾಡಾಕತ್ತೀನಿ ಟೊಮೆಟೊ ಗಿಮೆಟೊ ಎಲ್ಲ ಹಾಕಿ ಪಲಾವ್ ಎಲೆ ಇದು ಮೊಸರು ಇದು ಪಲಾವ್ ಎಲೆ ಅಂತ ಬಿರಿಯಾನಿ ಎಲೆ ಅಂತಾರೆ ಇದು ಪುದೀನ ಒಂದಿಟ ಐತಿ ಪುದೀನ ತೊಗೊಂಬಂದೇನಿ ಪುದೀನ ಯಾಕೋ ಅಲ್ಲಿ ಗಿಡದ ಬಡ್ಡಾಗ ಹಚ್ಚಿದ್ರೆ ಹಂಗಾಗಿ ಸರಿಯಾಗಿ ಬೆಳೆದಿಲ್ಲ ಅದು ನಮ್ಮ ಕೋಳಿಗೆ ಹಂಗೆ ಸೌಂಡ್ ಇರೋದು ಇಗ್ನೋರ್ ಮಾಡಿರಿ ಅವು ಒಂದು ತತ್ತಿ ಹಾಕಬೇಕಾದ್ರೆ
ರಾಮಾಯಣ ಮಹಾಭಾರತ ಕೂಡ ಓದ್ಬಿಡ್ತಾವು. ಯಾವ ಮನೆ ಕೊಕ್ಕಾಡಿಸ್ತಾವ ಅಂದ್ರೆ ಯಪ್ಪ ದೇವ್ರೆ. ಸದ್ಯಕ್ಕೆ ಇಲ್ಲಿ ನೀರು ಕುದಿಯಾಕತ್ತವ. ತಡ ಏನಾಗಂಗಿಲ್ಲ, ಒಂದು ಅರ್ಧ ತಾಸು. ಎಷ್ಟಂದ್ರೆ 2.5 kg ಅಥವಾ ಹೆಚ್ಚು ಕಮ್ಮಿ 3 kg ಎಷ್ಟು ಅಕ್ಕಿದ ರೈಸ್ ಮಾಡ್ಬೇಕು. ಮಸಾಲೆ ರೈಸ್ ಪಲಾವು ಮಾಡೋದು ಸಿಂಪಲ್ಲಾಗಿ ನಾನು ಮಾಡ್ದೆ ನಾನು, ಬಟ್ ಸಿಕ್ಕಾಪಟ್ಟಿ ರುಚಿಯಾಗಿರ್ತೈತಿ. ಮತ್ತು ಒಂದೆರಡು kg ಜಿಲೇಬಿ ತೊಗೊಂಬಂದಾರ. ನಮ್ಮ ಮನೆಯವ್ರು ಹಿಂಗೆ ತಿನ್ಸೋದು ಉಣ್ಸೋದ್ರೊಳಗ ಅಂತ ಎತ್ತಿದ ಕೈ ಪಾಪ ದುಡಿತಾರಳ ತಿನ್ಲಿ ಅಂತಾರೆ. ಮೊನ್ನೆ ಏನೋ 1-2 kg ಬೂಂದಿ ಲಾಡು ಬರ್ತಾವಲ್ಲ, ಒಂದು ಬೂಂದಿದು ಉಂಡೆ ತೊಗೊಂಬಂದಿದ್ರ. ನಿನ್ನೆ ಜಿಲೇಬಿ ತೊಗೊಂಬಂದಾರ. ನಾನು ಕಡಿತೇನಂತ ಹೋಗ್ಯಾರ, ಏನು ಮಾಡಾಕತ್ತಾರ ಗೊತ್ತಿಲ್ಲ. ಕಡಿಯಾಕತ್ತಾರ ಏನು ಮಾಡಾಕತ್ತಾರ, ಸುಮ್ಮನೆ ಯಾಕೆ ಕಡಿತೀವಿ ಬಿಡ ಅಂತೇಳಿ ಅಂದ್ರೆ ಇಲ್ಲ ಕಡಿತೆ ನಾನು, ಅವ್ರು ಕೊಡುವ ಆಗತೈತೈತೆ ಅಂದ್ರೆ ಅಂತೇಳಿ ಕಡಿಯಾಕತ್ತಾರ. ಕಡಿಯಾಕತ್ತಿರ್ಬೋದೇನು, ನಾನು ಹೋಗಿಲ್ಲ ಕಡೆ. ನಾಷ್ಟ ಗಿಷ್ಟ ಎಲ್ಲ ಮಾಡಿಟ್ಟು ಹೋಗ್ಯಾಣ. ಭಾಳ ಅದಾವ. ನೀನು ಸಂಜೆ ಮುಂದೆ ರಾತ್ರಿ ಜಳಕ ಮಾಡ್ಯಾರ, ಈಗ ಹೋಗ್ಯಾನತ್ತಿ ಹೋಗೋದು ಹಾಕಿ. ಸಂಜೆನಾಗ ಏನಾರು ಬಿಸಿದು ಮಾಡಿರ್ತೀನಿ. ಮಧ್ಯಾಹ್ನ ಅಷ್ಟೆಲ್ಲ ರೊಟ್ಟಿ ಅಂತೂ ಇರ್ತಾವೆ, ರೊಟ್ಟಿ ತಿಂತಾರೆ. ಆಮೇಲೆ ಸಿಗ್ತೀನಿ ರೀ. ಈ ಒಗ್ಗರ್ಣೆ ನೋಡಿದ್ರನ ಬಾಯಾಗ ಜೋಳು ನೀರು ಬರಾಗತೈತಿ. ನಾವು ಇದನ್ನು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೋತೀವಲ್ಲ, ಮ್ಯಾಗ ಹಿಂಗೆ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾ, ಫ್ರೈ ಮಾಡ್ಕೋಬೇಕಾ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಇದ್ರೊಳಗೆ ನಾನು ಆಲೂಗಡ್ಡೆ, ಪಲಾವ್ ಎಲೆ, ಪುದೀನ, ಟೊಮೆಟೊ ಅಂದ್ರೆ ಪೂರ್ತಿ ಮೆತ್ತಗಾಗ್ಯಾವ, ಮತ್ತು ಸ್ವಲ್ಪ ಮೊಸರು ಎಲ್ಲನೂ ಹಾಕ್ಕೊಂಡೀನಿ. ಖಾರ, ಉಪ್ಪು, ಒಂದು ಈಟು ಅರ್ಶಿಣ ಪುಡಿ, ಹಸಿ ಮೆಣಸಿನ್ಕಾಯಿನೂ ಹಾಕೇನಿ, ಮತ್ತು ಕೊತ್ತಂಬರಿ ಸಹಿತ ಹಾಕೇನಿ. ಇಷ್ಟೆಲ್ಲನೂ ಹಾಕೇನಿ. ಈಗಿಲ್ಲ ಅಕ್ಕಿನ ತೊಳೆದು ಇಟ್ಕೊಂಡೇನಿ, ಇವನ್ನ ಅಕ್ಕಿನ ಹಾಕೋತೇನೆ. ಹಿಡಿಸ್ತೇನಿಲ್ಲ ಇದು ಬೋಗಾನಿ, ಹಂಗಾಗಬಾರ್ದು. ಮತ್ತು ಬಹುಶಃ ಇದು ಹಿಡಿಸೋಕ್ಕಿಲ್ಲ ಅಂತ ಅನ್ಸುತ್ತೆ. ಏನು ಮಾಡ್ತೇನೆ ಅಂದರೆ ಸುಮ್ಮನೆ ಮತ್ತು ಜಾಸ್ತಿಯಾಗಿ ಬೀಳಬಾರ್ದಲ್ಲ, ಇದೇ ಬೋಗಣಿ ಒಳಗೆ ಹಾಕೊಂಡ್ಬಿಡ್ತೇನೆ. ಇಲ್ಲೇ ಅನ್ನ ಕುದಿಯಾಕತೈತಿ. ನಾನು ಹೋಗಿ ರಾಜಗಿರಿ ಕಿತ್ಕೊಂಬನ್ನಿ ಇಲ್ಲೇ ಹೊಲದಾಗ ಮಧ್ಯಾಹ್ನ ಪಲ್ಯಕ್ಕೆ ಅಂತ ಹೇಳಿ. ಇದನ್ನು ಈಗ ಇಲ್ಲೇ ಕಟ್ ಮಾಡ್ಕೋತೀನಿ. ಕಟ್ ಮಾಡಿ ತೊಳೆದಿಟ್ನಿ ಅಂದ್ರೆ ಮಧ್ಯಾಹ್ನ ಭರ್ಜರಿ ಸೊಪ್ಪಿನ ಪಲ್ಯ, ತಪ್ಪಲು ಪಲ್ಯ ಅಂತ ನಮ್ಮ ಕಡೆ. ತಪ್ಪಲು ಪಲ್ಯ, ಸೊಪ್ಪಿನ ಪಲ್ಯ. ಕಟ್ ಮಾಡಿ ತೊಳೆದಿಡ್ಬೇಕು. ಇದು ನೀರಿಷ್ಟು ಹೋಗ್ಬೇಕು, ನೀರಿನ ಅಂಶ ಹೋತಂದ್ರೆ ಮಸ್ತ್ ಆಕೈತಿ. ಇಲ್ಲಿ ಕಟ್ ಮಾಡೋಕೆ ಗಾವ್ ಆಕೈತಲ್ಲ, ಹಾಗಾಗಿ ಇಲ್ಲೇ ತೊಗೊಂಬಂದೆ. ಕಟ್ ಮಾಡಿ ಇದ್ರದ ಬಜ್ಜಿ ಮಾಡ್ತಾರೆ ಮಸ್ತ್ ಅಕ್ಕ. ಈಗ ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ತೀವಲ್ಲ, ಅದರೊಳಗೆ ಇದನ್ನು ಕಟ್ ಮಾಡಿ ಹಾಕೋದು ಸಿಕ್ಕಾಪಟ್ಟೆ ರುಚಿ ಅಕ್ಕೋ. ಮತ್ತು ರೊಟ್ಟಿ ಸಹಿತ ಮಾಡ್ಬೋದು. ಮೊದಲೆಲ್ಲ ಹೆಂಗಂತಂದ್ರೆ ಭಾಳ ಬಡತನಲ್ಲ ಅವಾಗ, ಇವೆಲ್ಲ ಫುಲ್ಲು ಕಲ್ಲು ಭೂಮಿ ಇವು. ಹಿಟ್ಟು ಜೋಳ ಕಡಿಮೆ ಇದ್ದಾಗ ಅವಾಗ ಜೋಳ ಭಾಳ ಬಡತನ ಇತ್ತಂತಿಲ್ಲೇ ಅವಾಗ. ಇದನ್ನು ಮತ್ತು ಕಿರ್ಸ್ಗಾನಿ, ಮತ್ತು ಇದು ಹೊನ್ನೆ ಕಸ ಅಂತ ಬರ್ತೈತಿ, ಅದನ್ನು ಎಲ್ಲನೂ ಕುದಿಸಿ ಹಿಟ್ಟೊಳಗೆ ಹಾಕಿ ನಾದಿ ರೊಟ್ಟಿ ಮಾಡ್ತಿದ್ರಂತ. ಈಗೆಲ್ಲ ಇದ್ರೊಳಗೆ ಈಗೆಲ್ಲ ಗಾಡಿಗಳು ತೆಗ್ಯಾವಲ್ಲ, ಹಾಗಾಗಿ ಟ್ಯಾಕ್ಟ್ರುಗಳು ಇರೋದ್ರಿಂದಾಗಿ ಮಸ್ತ್ ಬೆಳೆ ತೆಗಿತೀವಿ. ನಮ್ಮ ಭೂಮಿ ಇದನ್ನ ಏನಾರು ಅಕಸ್ಮಾತ್ ಮಣ್ಣಿನ ಫಲವತ್ತತೆ ಚೆಕ್ ಮಾಡ್ಸಕ್ಕೆ ಹೋದ್ರೆ ಇದರೊಳಗೆ ಏನೂ ಇರೋಂಗಿಲ್ಲ. ಗೊಬ್ಬರ ಮತ್ತು ನೀರು ಹಾಕ್ತೇವೆ. ನೀರು ಚಲೋ ಐತಲ್ಲ, ಹಾಗಾಗಿ ಮಸ್ತ್ ಬರ್ತಾವೆ ಬೆಳೆ. ಇದು ಮಣ್ಣ ಇಲ್ಲ ಇದ್ರೊಳಗೆ. ಮಣ್ಣು ಇದ್ರನ ಏನಂತಂದ್ರೆ ಮಣ್ಣಿನ ಫಲವತ್ತತೆ ಅದ್ರೊಳಗೆ ಭೂಮಿ ಇದು ಬೆಳೆ ಬೆಳೆಯೋಕೆ ಯೋಗ್ಯವಾದ
ಭೂಮಿ ಅಂತ ಇದಕ್ಕೈತಿ. ಇದು ಪೂರ್ತಿ ಕಲ್ಲು ಭೂಮಿನ, ಕಲ್ಲು ಕರಿಗಿನ ಮಣ್ಣು ಆಗತೈತಿ. ಇದು ಹೊರತಾಗಿ ಇದ್ರೊಳಗಂತೂ ಮಣ್ಣೇನಿಲ್ಲ ನಮ್ಮ ಭೂಮಿಯಲ್ಲಿ. ಇಂಥದ್ರೊಳಗೆ ನಾವು ಇಷ್ಟು ಬೆಳೆ ತೆಗಿತೇವೆ ಅಂತಂದ್ರೆ ಎಲ್ಲದಕ್ಕೂ ಏನು ಹೇಳ್ರಿ, ಆ ದೇವರ ಆಶೀರ್ವಾದ. ದೇವ್ರ ಆಶೀರ್ವಾದ ಇಲ್ದ ಏನು ಮಾಡೋಕೆ ಆಗಂಗಿಲ್ಲ. ಇವು ಹಿಂಗೆ ಮಾಡ್ತಾವೆ ನೋಡ್ರಿ, ಮುರಿಯಾಕು ಜೀವ ಮರಗ್ತೈತಿ. ನಮ್ಮ ಮನೆಯವರು 2 ಕೆ ಜಿ ಏನು ಅಷ್ಟು ಮಾಡೋನಿದ್ರು, 3 kg ಮಾಡೀನಿ. ಜಾಸ್ತಿನೇ ಉಳಿತದಿನ, ಉಳಿದ್ರೆ ಮಧ್ಯಾಹ್ನಕ್ಕೆ ತಿಂತಾರ. ಇದ್ರೊಳಗಿನ ಅರ್ಧ ಮಾಡೋನಿದ್ರು ಅವರು. ಹಿಂಗೆ ನಾವು ಆ್ಯಕ್ಚುಲಿ ಇದನ್ನು ತಿರುವು ಹಾಕಬಾರ್ದು. ಈ ಒಲಿ ಸಣ್ಣದವಲ್ಲ, ಮತ್ತು ಇಲ್ಲಿ ಈ ಕಡೆಗಳು ಆಗೈತಿ, ಆ ಕಡೆ ಏರ್ ಆಗೈತಿ. ಹೀಗಾಗಿ ಅನ್ನ ರೆಡಿ. ಇಲ್ಲಿ ಇಲ್ಲಿ ನಮ್ಮ ಮನೆಯವರು ಗೊಂಜಾಳ ತನಿ ಏನೋ ಏನ ಹಾ ಗೊಂಜಾತನಿ ಇಲ್ಲಿ ಪಕ್ಕದಲ್ದಾರ ಗೊಂಜಾತನಿ ಹಾಕ್ಯಾರ. ಇದು ಬೆಳಿಸಾಗ್ಯಾನ ಅಂತ ಹಂಗೆ ಕೇಳ್ಯಾರ ಅವ್ರ ಪಾಪ. ಅವರು ನಿನ್ನೆ ಅವ್ರ ಮಕ್ಕಳ ಕೈ ಕೊಟ್ಟು ಕಳ್ಸ್ಯಾರ. ಎಷ್ಟಕ್ಕೂ ಗೊಂಜಾತನಿ ಕೊಟ್ಟು ಕಳ್ಸ್ಯಾರ. ಇವ್ನೆಲ್ಲ ಕುಟ್ಸಾಕಿಟ್ಬಿಡ್ತಾನೆ. ನಿಮ್ಗೆ ಎಷ್ಟು ಉರಿ ಹಚ್ಚಿಟ್ಟೈತಲ್ಲ, ಹಂಗಾಗಿ ಗಾಳಿ ಇರ್ತೈತಲ್ಲ, ಏನು ಸುಡಂಗಿಲ್ಲ ಅದ. ಹಲೋ ರೀ, ಹಾಂ ಹೇಳ್ರಿ. 2 ಬೇಬಿ ಪಿಂಕ್ ಕಾರ್ಡ್ರಿ. ಕಲರ್ ಚೇಂಜ್ ಇಲ್ಲಂತ ಅನ್ಸತ್ತ ರೀ. 2 ಸೇಮ್ ರೀ. ನೀವು ಡಾರ್ಕ್ ಪಿಂಕ್ ಬೇಕು? ಹೌದ್ರಿ. ನನಗೂ ಅದು ಕನ್ಫರ್ಮ್ ಮಾಡ್ರಿ, ನಾನು ಕೇಳಿಬಿಟ್ಟ. ಬ್ಲ್ಯಾಕ್ ಮತ್ತು ಬೇಬಿ ಪಿಂಕ್ ರೀ. ಬೇಬಿ ಪಿಂಕ 2 ಬೇಕು ರೀ. ಟೋಟಲ್ 3 ರೀ. 4 ಸೇರಿ ರೀ. ಆಯ್ತು, ನಾನು ಕಳಿಸ್ತೇನೆ ನೋಡ್ರಿ, ಅಮೌಂಟ್ ಹಾಕೋರಂತೀರಿ. ಅದ ಸೇಮ್ ಅಡ್ರೆಸ್ ಇಲ್ರಿ ನಿಮ್ದು? ಇದು ಗೋಕಾಕ್ ರೀ. ಹಾಂ ರೀ. ಹಾಂ ರೀ. ಹೌದ್ರಿ. ಯಾಕಂದ್ರೆ ಒಂದ್ಸಲ ಬಂದದ್ದು ಮತ್ತೊಮ್ಮೆ ಬರಂಗಿಲ್ಲ ರೀ. ಕಲರ್ ಸ್ವಲ್ಪ ಚೇಂಜ್ ಬರ್ತಾವೆ, ಏನು ಮಾಡಕ್ಕೆ ಬರಂಗಿಲ್ಲ. ಹೌದ್ರಿ. ಅದು ಏನಕ್ಕೆ ಗೊತ್ತೇನ್ರಿ, ಐಫೋನಲ್ಲಿ ಫೋಟೋ ತೆಗೆದ್ರೆ ಕಲರ್ ಫುಲ್ ಡಾರ್ಕ್ ಬರತ್ತೆ ರೀ. ಅದು ಸಾದಾ ಫೋಟೋ ತೆಗೆದ್ವಿ ಅಂದ್ರೆ ಕಲರ್ ಸ್ವಲ್ಪ ಡಲ್ ಬರ್ತೈತಿ. ಅಂದ್ರೆ ಅದು ರಿಯಲ್ ಕಲರ್ ಬರ್ತೈತಿ. ಒಂದು 50% ಒಂದೊಂದು ಫೋನ್ನ 50% ಮತ್ತು 20%. ರೈಸ್ ರೆಡಿ ಆಯ್ತು ನೋಡ್ರಿ. ಮಸಾಲೆ ರೈಸ್ ಅನ್ಬೇಕು, ಪಲಾವ್ ಅನ್ಬೇಕು, ನಂಗೆ ಗೊತ್ತಿಲ್ಲ ಏನು ಅನ್ಬೇಕಂತ ನೀವೇ ಹೇಳ್ರಿ. ನೋಡಿದ್ರನ ಅನ್ಸಾಗತೈತಿ ಸೂಪರ್ ಆಗೈತೆ ಅಂತೇಳಿ. ಬಟ್ ನಾನು ಏನು ಮಾಡಿದ್ರು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ಇವತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಊರಾಗಿನ ಒಂದು 4 ಮಂದಿ ಕರ್ಕೊಂಬ ಅವ್ರು ತಿಂದು ಹೇಳಿ, ಅವಾಗ ನಿನಗೂ ಗೊತ್ತಕ್ಕೈತಿ ನನಗೂ ಗೊತ್ತಕ್ಕೈತಿ ಅಂಥೇಳಿ. ಇವತ್ತು ಕೇಳ್ತೀನಿ, ನಾನೇ ಕೇಳ್ತೀನಿ ಅವ್ರನ್ನ, ಹೆಂಗೆ ಚಲೋ ಆಗೈತೆ ನಿಲ್ರಿ ಅಂಥೇಳಿ. ಹಾಂ ಆಗೈತೆ ಹೇಳ್ರಿ. ಈಗ ಒಂದು ತೀರ್ಮಾನ ಆಗ್ಬೇಕೀಗ. ಬಾಯಿಲಿ ಯಾರ ನಾನ ಬೈತಾನ್ಲಿ, ಅವಂಗೆ ಯಾಕೆ ಹೇಳ್ತಿ? ನೋಡಿಲ್ಲ ಅಯ್ಯೋ ಮತ್ತೆ ರಕ್ತ ಅಲ್ಲಿ ಏನೋ ಸಿಮೆಂಟ್ ಇದಾತ, ಏನೈತಿ ಅದನ್ನ ತಕ್ಕೋದನ್ನ
ಇಲ್ಲ ಕೇಳಕತ್ತದ ಆಕೈತಿಲ್ಲ ಇರಲಿಲ್ಲ ಅಂದ್ರೆ ಎದಕ್ಕೂ ಬರ್ತಿರ್ಕಿಲ್ಲ. ನಾವಿಲ್ಲಿ ಏನೇನು ಹಚ್ಚೈತಿ ಇದು ಕಸದ ನಮ್ಮ ಕಬ್ಬು ಹಚ್ಚೇವಲ್ಲ ಕಸದ ಕಬ್ಬಿನ ಖರ್ಚು ಅಂದ್ರೆ ಗೊಬ್ಬರ ಈಗ ಎಷ್ಟಂದ್ರೆ ನಿನಗೂ ಬರೀ 1500 ಒಮ್ಮೆ 1300 ರೂಪಾಯಿ ಒಮ್ಮೆ. ಕಬ್ಬಿನ ಖರ್ಚು ಈಗ ಇವ್ರು ರಾಸಾಯನಿಕ ಗೊಬ್ಬರ ಹಾಕ್ಬೇಡ ಅಂತ ನಾನು ಹಾಕೇ ತೀರ್ತೇನೆ ಅಂತೇಳಿ. ಅಯ್ಯ ಮುಚ್ಚ ನಂಬರ್ದಾವ ಅಲ್ಲಿ ನಂಬರ್ದ ಅದನ್ಯಾಕೆ ತೆಗಿತಿ ಇಲ್ಲಿ ವಿಡಿಯೋ ಮಾಡಕತ್ತೇನೆ. ಏನ್ ನಂಬರ್ ಅದಾವ ಇರ್ಲಿಲ್ಲ ಏನ ಅದ ಇದಿರ್ತದ ನಿನಗೆ ಅವಂಗ ಯಾರು ತೆಗೆದ್ರ ತೆಗೆದಿಡ ಏನ್ ತೆಗದ್ರ ನಾ ಹಿಂಗ್ ಮಾಡೀನಿ ಅಷ್ಟೇ. ಇಷ್ಟ ಐತಿ ಕಾಣ್ತದ ಅದ್ ನಾನೇನು ಗೊತ್ತಾಯ್ತು ಮತ್ ಬ್ಯಾರೆ ಬುಕ್ ಅಂದಿಲ್ಲ ನೀ ಅದ ಬೇರೆ ಬುಕ್ ಅದ ಹೇಳುವ ಅದನ್ನ ತೆಗೆದು ಇಡ. ಎಲ್ಲಾರು ಹೋಗ್ಯಾರ ಕಪ್ ಕಡಕ್. ಫೋನ್ ತೊಗೊಂಬ. ನಿನ್ನ ರಾತ್ರಿ ನಮ್ಮ ಮನೆಯವ್ರು ಪಾನ್ ತೊಗೊಂಬಂದಾರ ರಾತ್ರಿ ತೊಗೊಂಬಂದಾರ. ಇದನ್ನ ಯಾವಾಗ ಹೇಳ್ಬೇಕು ಹೇಳ್ರಿ. ಇಲ್ಲಿ ನಮ್ಮ ಹೊಲದಾಗ ಎಲೆ ಅದಾವು ಎಲ್ಲ ಅದಾವು. ಅದನ್ನ ಬಿಟ್ಟು ಇದ್ರೊಳಗೆ ಏನೈತಿ ಹೇಳ್ರಿ ಈ ಪಾನ್ನೊಳಗೆ ಸುಣ್ಣ ಅಡಿಕೆ ಈ ಮಸಾಲ ಸಂಪು ಅಲ್ಲೇ ಇಲ್ಲ ರೀ ಈಗ ತಿನ್ನಾಕತ್ತೇನೆ ಮುಂಜಾನೆ ತಂದದ್ದು. ಉಪ್ಪು ಹಾಕಿವಾ ಉಪ್ಪು ಹಾಕಿದ್ದೀವಿ. ಅಲ್ಲೇ ಟೋ ಬಂದು ಕಬ್ಬು ಕಡಿಯೋಣ ಅಂತೇಳಿ ಹೋಗಿ ಬಂದ ಆಮ್ಯಾಗ ಅದನ್ನ ಪಲ್ಯ ಮಾಡ್ಬೇಕು. ಇಲ್ಲೇ ಹಾಕಲ್ಲ ನಾರ್ತದ ಮಸಾಲೆ ಬಿಡ್ಲ ಎಷ್ಟು ಹೋಗ್ಯಾಕಟ್ಟೇನೆ ಕಟ್ ಮಾಡಿ ತೊಳೆದಿಟ್ಟೇನ. ಮಧ್ಯಾಹ್ನ ಊಟಕ್ಕಿದೆ ನಮ್ಮ ದೇವಿ ಮಾಡ್ತಾ ಪಲ್ಯ ಹಂಗೆ ಮಾಡ್ತಾ ನೋಡೋಣ. ನೀವು ಮಾಡ್ತಿಲ್ಲ ಪಲ್ಯ? ಮಾಡ್ತೇನೆ. ಏನೇನು ಹಾಕಿ ಮಾಡ್ತೀವಿ ಹೇಳು? ಉಳ್ಳಾಗಡ್ಡಿ ಉಪ್ಪ ಹಸಿ ಖಾರ ಇದ್ರೆ ಹಸಿ ಖಾರ ಹಾಕಿ ಒಗ್ಗರಣೆ ಕೊಟ್ಟು ಇದನ್ನು ಹಾಕಿಬಿಡೋದು. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕ್ಬೇಕು ಟೇಸ್ಟ್ ಬರ್ತದೆ. ನಾನಿಲ್ಲೇ ಫೋಟೋ ಹಾಕೇನಿಲ್ಲ. ಇವು ಪೈಠಾನಿ ಸಾರಿ. ಇದರಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮ್ಯಾಗ ಕನ್ಸಾಗತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನಾನು ಮೊನ್ನೆ ಜಾತ್ರೆಗೆ ಹೋಗಿದ್ದೆ ವಿಡಿಯೋನ ಹಾಕಿದ್ನಿಲ್ಲ. ರುಕ್ಮಿಣಿ ಸೀರೆ ಉಟ್ಕೊಂಡ್ರು ಓವರ ಡ್ರೆಸ್ ಹಾಕ್ಕೊಂಡ್ರು ಓವರ. ಒಂದು ಖುಷಿ ವಿಷಯ ಹೇಳ್ತೇನಂತ ಹೇಳಿದ್ನಲ್ಲ ಏನು ಗೊತ್ತೇನ್ರಿ, ನಾನು ಹೆಂಗಿದ್ರೂ ಹೊಟ್ಟೆ ಕಿಚ್ಚು ಪಟ್ಕೋತಾರಲ್ಲ ಅಂಥವ್ರು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಟ್ಟಿನಲ್ಲಿ ಏನಂತಂದ್ರೆ ನಿಮ್ಮ ನೆಮ್ಮದಿನ ನಾನು ಹಾಳು ಮಾಡೀನೋ ಗೊತ್ತಿಲ್ಲ, ಅಥವಾ ನಿಮಗೆ ನೀವೇ ಹಾಳು ಮಾಡ್ಕೊಳಕತ್ತೀರೋ ಅದು ನನಗೆ ಗೊತ್ತಿಲ್ಲ. ಅದರಲ್ಲಿ ಏನು ಓವರ್ ಐತಿ ನಾನು ಹಂಗೆ ನನ್ನ ಫ್ರೆಂಡ್ ಮುಂದೆ ಹೇಳಿ ಅಲ್ಲಿ ರಿಪ್ಲೈನೂ ಮಾಡ್ಯಾರ ನನ್ನನ್ನು ಇಷ್ಟಪಡೋರು ಸಹಿತ. ಒಂದು ಲಾಜಿಕ್ ಆದರೂ ಬೇಡ, ಒಂದು ಕಮೆಂಟ್ ಹಾಕಕ್ಕ ಹೀಗೆಲ್ಲ ಕಮೆಂಟ್ ಹಾಕಿದ್ದಾರೆ ಕಣೋ ಅಂತೇಳಿ ಅಂತಲೇನ. ಸೀರೆ ಉಟ್ಕೊಂಡ್ರು ಓವರ, ಡ್ರೆಸ್ ಹಾಕೊಂಡ್ರು ಓವರ, ಏನು ಮಾಡಿದ್ರು ಓವರ್ ಅಂತಂತಾರೆ. ಆ ಕಮೆಂಟ್ ಏನೈತೆ ಅದರಲ್ಲಿ ಅಂತಂದ್ರೆ ಏನಿಲ್ಲ, ಸೀರೆ ಉಟ್ಕೊಂಡು ಜಾತ್ರೆಗೆ ಹೋಗೀವಿ ಅಲ್ಲಿ ಮಾತಾಡಿದಷ್ಟ, ಅದಕ್ಕೊಂದು ಲಾಜಿಕರ ಬೇಡ ಓವರಾಗಿ ಕಮೆಂಟ್ ಹಾಕೋದಕ್ಕೆ. ಲಾಜಿಕ್ ಇಲ್ದ ಕಮೆಂಟ್ ಹಾಕ್ತಾರಲ್ಲಪ್ಪ ಅಂತೇಳಿ. ಬಟ್ ನನಗೆ ಖುಷಿ ಆಯ್ತು. ನಾನು ಏನು ಮಾಡಿದರೂ ನಿಮ್ಮದೇ ಹೊಟ್ಟೆ ಉರಿಯಾಕತ್ತೈತಲ್ಲ ಅದಕ್ಕೆ ನಾನು ಖುಷಿ ಪಡ್ತೇನೆ. ಯಾಕಂದ್ರೆ ನೀವು ನನ್ನ ಥರ ಬದುಕೋಕ್ಕಾಗೋಲ್ತಂತೇಳಿ ಹೊಟ್ಟೆ ಕಿಚ್ಚು ಪಟ್ಕೊಳಕತ್ತಿರಲ್ಲ, ಅದು ನಿಮ್ಮ ತಪ್ಪು. ಅಷ್ಟ ಖುಷಿಯಾಗಿರಿ ಅಷ್ಟ ಹೇಳೋದು.